गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यं तं तोटकं वार्तिककारमन्यान् अस्मद्गुरून् सन्ततमानतोऽस्मि शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम् ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि अधीहि भगवो ब्रह्म श्रीमच्छंकर भगवत पूज्यपाद महासद्गुरुभ्यो नमः श्री श्री सच्चिदानंदेन्द्र सरस्वती सद्गुरुभ्यो नमः यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशं मुमुक्षुर्वै शरणमहं प्रपद्ये ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्रशाङ्करभाष्ये द्वितीयाध्याये तृतीये पादे चतुर्दशसूत्रैः उपनिबद्धे अस्मिन् त्रयोदशे उत्क्रान्तिगत्यधिकरणे तदुपनिबद्धम् अष्टमं नवमं सूत्रं नवमं सूत्रं नवमं सूत्रं वा नवमं सूत्रं द्विवारं पठित्वा सूत्रार्थं तद्भाष्यभागञ्च यथाचार्यानुग्रहम् इदानीं विचारयामः। इदं सूत्रं पादादितः सप्तविंशं सूत्रं सर्वाग्रे शङ्करभगवत्पूज्यपादानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं सप्तविंशं सूत्रं तद्भाष्यभागं च यथानुग्रहं विचारयामः। क्षम्यताम्, इदं सूत्रं पादादितः अष्टमं सूत्रं न नवमं सूत्रम्। अष्टमं सूत्रम् इदानीं विचारयामः। ॐ सर्वाग्रे शंकर भगवत्पूज्यपादान् अधिकृत्य प्रशस्तिश्लोकमेकं पठामः। ॐ
ಯದ್ಭಾಷ್ಯಾಂಬುಜಜಾತಜಾತಮಧುರಪ್ರೇಯೋ ಮಧುಪ್ರಾರ್ಥನಾ ಸಾರ್ಥವ್ಯಗ್ರಧಿಯಃ ಸಮಗ್ರಮರುತಃ ಸ್ವರ್ಗೇಪಿ ನಿರ್ವೇದಿನಃ ಯಸ್ಮಿನ್ಮುಕ್ತಿಪಥೋ ಮುಮುಕ್ಷುಮುನಿಭಿಃ ಸಂಪ್ರಾರ್ಥಿತಃ ಸಂಬಭೌ ತಸ್ಮೈ ಭಾಷ್ಯಕೃತೆ ನಮೋऽस्तु ಭಗವತ್ಪಾದಾಭಿಧಾಂ ಬಿಭ್ರತೆ. ಓಂ ಯದ್ಭಾಷ್ಯಾಂಬುಜಜಾತಜಾತಮಧುರಪ್ರೇಯೋ ಮಧುಪ್ರಾರ್ಥನಾ ಸಾರ್ಥವ್ಯಗ್ರಧಿಯಃ ಸಮಗ್ರಮರುತಃ ಸ್ವರ್ಗೇಪಿ ನಿರ್ವೇದಿನಃ ಯಸ್ಮಿನ್ಮುಕ್ತಿಪಥೋ ಮುಮುಕ್ಷುಮುನಿಭಿಃ ಸಂಪ್ರಾರ್ಥಿತಃ ಸಂಬಭೌ ತಸ್ಮೈ ಭಾಷ್ಯಕೃತೆ ನಮೋऽस्तु ಭಗವತ್ಪಾದಾಭಿಧಾಂ ಬಿಭ್ರತೆ. ತಸ್ಮೈ ಭಾಷ್ಯಕೃತೆ ನಮೋऽस्तु ಭಗವತ್ಪಾದಾಭಿಧಾಂ ಬಿಭ್ರತೆ. ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೆ ದ್ವಿತೀಯೇ ಅವಿರೋಧಾಧ್ಯಾಯೇ ತೃತೀಯೇ ಪಾದೆ ತ್ರಯೋದಶಂ ಚತುರ್ದಶಸೂತ್ರಾತ್ಮಕಂ ಉತ್ಕ್ರಾಂತಿಗತ್ಯಧಿಕರಣಂ. ಓಂ ತಸ್ಮಿನ್ ಅಧಿಕರಣೆ ಉಪನಿಬದ್ಧಾನಿ ಸರ್ವಾಣಿ ಸೂತ್ರಾಣಿ ಏಕವಾರಂ ಪಠಾಮಃ. ಓಂ ಉತ್ಕ್ರಾಂತಿಗತ್ಯಾಗತೀನಾಂ ಓಂ ಸ್ವಾತ್ಮನಾಚೋತ್ತರಯೋಃ ಓಂ ನಾಣುರತಶ್ರುತೇರ್ತಿಚೇನ್ನೇತರಾಧಿಕಾರಾತ್ ಓಂ ಸ್ವಶಬ್ದೋನ್ಮಾನಾಭ್ಯಾಂಚ ಓಂ ಅವಿರೋಧಶ್ಚಂದನವತ್ ಓಂ ಅವಸ್ಥಿತಿವೈಶೇಷ್ಯಾದಿತಿ ಚೇನ್ನಾಭ್ಯುಪಗಮಾಧೃತಿ ಓಂ ಓಂ ಗುಣಾದ್ವಾಲೋಕವತ್ ಓಂ ವ್ಯತಿರೇಕೋ ಗಂಧವತ್ ಓಂ ತಥಾ ಚ ದರ್ಶಯತಿ ಓಂ ಪೃಥಗುಪದೇಶಾತ್ ಓಂ ತದ್ಗುಣಸಾರತ್ವಾತ್ತು ತದ್ವ್ಯಪದೇಶಃ ಪ್ರಾಜ್ಞವತ್ ಓಂ ಯಾವದಾತ್ಮಭಾವಿತ್ವಾಚ್ಚ ನ ದೋಷಸ್ತದ್ದರ್ಶನಾತ್ ಓಂ ಪುಂಸ್ತ್ವಾದಿವತ್ವಸ್ಯ ಸತೋಭಿವ್ಯಕ್ತಿಯೋಗಾತ್ ಓಂ ನಿತ್ಯೋಪಲಬ್ಧ್ಯರುಪಲಬ್ಧಿ ಪ್ರಸಂಗೋನ್ಯತರ ನಿಯಮೋ ವಾನ್ಯಥಾ. ಇದು ಆ ಉತ್ಕ್ರಾಂತಿಗತ್ಯಧಿಕರಣದಲ್ಲಿ ಉಪನಿಬದ್ಧವಾಗಿರತಕ್ಕಂತಹ ಸೂತ್ರಗಳು. ಪ್ರಕೃತ ಈ ದಿನ ನಾವು ವಿಚಾರ ಮಾಡಬೇಕಾದಂತಹ ಸೂತ್ರ ಆ ಅಧಿಕರಣದಲ್ಲಿ 8ನೆಯ ಸೂತ್ರ. ಓಂ ತಥಾ ಚ ದರ್ಶಯತಿ ಓಂ ತಥಾ ಚ ದರ್ಶಯತಿ. ಪೂರ್ವಪಕ್ಷಿ ಮತ್ತೂ ಕೂಡ ತನ್ನ ವಾದವನ್ನ ಮುಂದುವರಿಸ್ತಾ ಇದ್ದಾನೆ. ಹಿಂದಿನ ಭಾಗದಲ್ಲಿ ಏನು ಹೇಳಿದ್ದ? ಕೇವಲ ಯುಕ್ತಿ ಪ್ರಧಾನವಾಗಿ, ಕೇವಲ ಏನು ಯುಕ್ತಿ ಪ್ರಧಾನವಾಗಿ, ಯುಕ್ತಿಯಿಂದ ಹೇಗೆ ಗುಣವು ಗುಣಿಯನ್ನೂ ಕೂಡ ಬಿಟ್ಟಿರಬಹುದು, ಅದಕ್ಕೆ ಪ್ರತ್ಯಕ್ಷವಾಗಿ ನಿದರ್ಶನವಿದೆ ಅಂತ ಹೇಳಿ ಪ್ರತ್ಯಕ್ಷ ದೃಷ್ಟಾಂತವನ್ನು ಕೊಟ್ಟಿದ್ದ. ಯಾಕೆ ಅಂತಂದರೆ ಗುಣ ಇದೆಯಲ್ಲ, ಅದು ಗುಣಿಯನ್ನ ಬಿಟ್ಟು ಇರುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಸಿದ್ಧಾಂತಿಗಳು ಹೇಳಿದರು. ನೋಡಪ್ಪ, ಎಲ್ಲಾದರೂ ಕೂಡ ಗುಣವನ್ನು ಬಿಟ್ಟು ಗುಣಿಯನ್ನ ಬಿಟ್ಟು ಗುಣ ಇರೋದಕ್ಕೆ ಸಾಧ್ಯನಾ? ಗುಣಿಯನ್ನು ಆಶ್ರಯಿಸಿಯೇ ಇರಬೇಕದು ಅಂತ ಹೇಳಿ ಒಂದು ದೃಷ್ಟಾಂತವನ್ನು ಕೂಡ ಕೊಟ್ಟಿದ್ರು ಸಿದ್ಧಾಂತಿಗಳು. ಏನು ನೋಡಪ್ಪ, ಒಂದು ಬಿಳಿಯ ಬಟ್ಟೆ ಅಂತ ಇದೆ, ಈ ಬಟ್ಟೆ ಇದೆ, ಇದು ಬಿಳಿಯ ಬಣ್ಣದ್ದಾಗಿದೆ. ಇದೇನಾಗಿದೆ, ಈ ಬಟ್ಟೆಗೆ ಈ ಬಿಳಿ ಅಂತಕ್ಕಂಥದ್ದು ಗುಣ ಎಂಬತಕ್ಕಂಥದ್ದು ಗುಣ. ಇದು ಏನಾಯಿತು, ಬಟ್ಟೆ ಗುಣಿ ಆಯಿತು, ಈ ಬಿಳಿಯ ಬಣ್ಣ ಅಂತಕ್ಕಂಥದ್ದು ಏನಾಯಿತು, ಗುಣ ಆಯಿತು.
ಬಟ್ಟೆ ಗುಣಿ, ಈ ಬಣ್ಣ ಗುಣ. ಈ ಗುಣವಾದ ಬಣ್ಣವು ಯಾವತ್ತಾದರೂ ಯಾವಾಗಲಾದರೂ ಕೂಡ ಗುಣಿಯಾದ ತನಗೆ ಆಶ್ರಯೀಭೂತವಾದ ಬಟ್ಟೆಯನ್ನು ಬಿಟ್ಟು ಇರುವುದಕ್ಕೆ ಸಾಧ್ಯವಾ? ಈ ಬಿಳಿಯ ಬಣ್ಣ ಯಾವತ್ತಾದರೂ ಕೂಡ ತನ್ನ ಗುಣಿಯನ್ನು ಬಿಟ್ಟು, ಗುಣಿ ಯಾವುದು? ಬಟ್ಟೆ. ಬಟ್ಟೆಯನ್ನು ಬಿಟ್ಟು ಇರೋದಕ್ಕೆ ಸಾಧ್ಯವಾ? ಪ್ರಪಂಚದಲ್ಲೂ ಕೂಡ ಅದರ ಅನುಭವ ಯಾರಿಗೂ ಆಗಿಲ್ಲಪ್ಪ. ದೃಷ್ಟಾಂತ ನಾವು ಹೇಳಿದ್ವಲ್ಲ ಈಗ ತಾನೆ, ಬಿಳಿಯ ಬಟ್ಟೆ ಆ ಥರ. ಹಾಗಾಗಿ ಏನು ನೀನು ಹೇಳ್ತಾ ಇದ್ದೀಯಾ, ಈ ಜೀವಾತ್ಮ ಶರೀರದಲ್ಲಿ ಒಂದು ಭಾಗದಲ್ಲಿ ಇದ್ದರೂ ಕೂಡ, ಎಲ್ಲೋ ಒಂದು ಭಾಗದಲ್ಲಿದ್ದಾನೆ, ಹೃದಯ ಅಂತ ಇಟ್ಕೊಳ್ಳೋಣ. ಹೃದಯದ ಒಂದು ಭಾಗದಲ್ಲಿದ್ದರೂ ಕೂಡ ಶರೀರದ ಎಲ್ಲ ಭಾಗಗಳಲ್ಲಿಯೂ ಕೂಡ ಅವನು ವ್ಯಾಪಾರ ಮಾಡ್ತಾನೆ. ಹೌದು ತಾನೆ? ಅದರ ಅನುಭವ ಆಗಿದೆ. ಹೇಗೆ? ಗಂಗಾ ಸ್ನಾನ ಉದಾಹರಣೆ ಕೊಟ್ಟಿದ್ರು. ಎಲ್ಲ ಶರೀರ ಎಲ್ಲ ಭಾಗವೂ ತಣ್ಣಗಾಗ್ಬಿಡುತ್ತೆ. ಹೌದು ತಾನೆ? ಹಾಗಾಗಬೇಕಾದರೆ ಏನು ಕಾರಣ ಆಗುತ್ತೆ ಸ್ವಾಮಿ? ಈ ಚೈತನ್ಯ ಅಂತಕ್ಕಂಥ ಇರ್ತಂಥ ಯಾವುದು ಆ ಆತ್ಮನ ಗುಣ ಇದೆಯಲ್ಲ, ಜೀವಾತ್ಮನ ಗುಣ ಚೈತನ್ಯ ಅಂತಕ್ಕಂಥದ್ದು, ಅದು ಗುಣಿಯಾದ ಜೀವಾತ್ಮನನ್ನ, ತನಗೆ ಆಶ್ರಯೀಭೂತವಾದ ಜೀವಾತ್ಮ ಅವನೆಲ್ಲಿದ್ದಾನೆ? ಹೃದಯದಲ್ಲಿದ್ದಾನೆ. ಅವನನ್ನು ಬಿಟ್ಟು ಕಾಲಿನ ಹೆಬ್ಬೆರಳಿನ ಉಗುರಿನಕ್ಕೂ ಕೂಡ ವ್ಯಾಪಿಸಿ ಬಿಡಬಹುದು. ಅಲ್ಲಿಯೂ ಕೂಡ ಅವನು ವ್ಯಾಪಾರ ಮಾಡಬಹುದು. ಎಲ್ಲಿ? ಹೃದಯ ದೇಶದಲ್ಲಿದ್ದರೂ ಕೂಡ ವ್ಯಾಪಾರ ಮಾಡಬಹುದು ಅವನು ಅಂತ ಹೇಳಿ, ಅದಕ್ಕೋಸ್ಕರವಾಗಿ ಒಂದು ಉದಾಹರಣೆಯನ್ನು ಕೊಟ್ಟ. ನೋಡಿ ಸ್ವಾಮಿ, ನೀವು ಬಟ್ಟೆ ಉದಾಹರಣೆ ಕೊಟ್ಬಿಟ್ರಿ, ನಾನು ಉದಾಹರಣೆ ಕೊಡ್ತೇನೆ ನೋಡಿ. ಹೇಗೆ ಒಂದು ಪುಷ್ಪ, ಸೌಗಂಧಿಕ ಪುಷ್ಪ, ಅದು ಎಲ್ಲೋ ಒಂದು ಕಡೆ ಇರುತ್ತೆ. ಆದರೂ ಕೂಡ ಏನಾಗಿದೆ, ಅದರ ಗಂಧ ಅಂತಕ್ಕಂಥದ್ದು, ಆ ಗುಣ, ಆ ಹೂ ಇದೆಯಲ್ಲ ಸೌಗಂಧಿಕ ಪುಷ್ಪ, ಆಶ್ರಯಭೂತವಾದದ್ದು, ಆ ಗುಣಿಯನ್ನು ಬಿಟ್ಟು ಆ ಗುಣವಾದ ಗಂಧ ಬೇರೆ ಕಡೆಯಲ್ಲಿಯೂ ಕೂಡ ವ್ಯಾಪಾರ ಮಾಡಬಹುದು. ಹಾಗೆ ಜೀವಾತ್ಮ ಒಂದು ಕಡೆ ಇದ್ದರೂ ಕೂಡ ಅವನು ಶರೀರವನ್ನೆಲ್ಲ ಅವನು ತನ್ನ ಚೈತನ್ಯ ಗುಣದಿಂದ ವ್ಯಾಪಿಸಿಕೊಂಡು ಆ ಒಂದು ಅನುಭವಕ್ಕೆ ತರ್ತಾನೆ. ಎಲ್ಲ ಕಷ್ಟ, ಸುಖ, ಶೀತ, ಉಷ್ಣ ಎಲ್ಲ ಅನುಭವಕ್ಕೆ ತರ್ತಾನೆ. ಅದ್ರಲ್ಲಿ ತಪ್ಪೇನಿದೆ ಸ್ವಾಮಿ? ಆದ್ದರಿಂದ ಏನು, ಆತ್ಮನು ಅಂದರೆ ಜೀವಾತ್ಮನು ಶರೀರದಲ್ಲಿ ಒಂದು ಭಾಗದಲ್ಲಿದ್ದಾರೆ, ಅಣುಪರಿಮಾಣನು ಅಂತ ಹೇಳಿಬಿಟ್ಟ. ಯಾತಕ್ಕೆ ಇಷ್ಟೆಲ್ಲ ಸಾಧನೆ ಮಾಡ್ತಾ ಇದ್ದಾರೆ ಅಂದರೆ, ಏನಿ ಆಚಾರ್ಯರು ಅಂತಾರೆ, ಯಾರೋ ಸನ್ಯಾಸಿ ಅಂತಂತಾರೆ, ಈತ ಬಂದು ಏನೋ ಅದ್ವೈತ ಅಂತ ಹೇಳ್ತಾರೆ. ಜೀವಾತ್ಮ ಅಂತ ಅನ್ನೋನೇ ಇಲ್ಲ, ಅದಿಲ್ಲ, ಇದಿಲ್ಲ, ಎಲ್ಲ ಒಂದೇ ಇರತಕ್ಕಂಥದ್ದು ಅಂತ ನಮಗೆ ದೃಷ್ಟ ವಿರೋಧವಾಗಿ, ಅನುಭವಕ್ಕೆ ವಿರೋಧವಾಗಿ ನಾವೆದುರಿಗೆ ಕಾಣ್ತಾ ಇದ್ದೇವೆ. ಎಲ್ಲ ಮನೆ ಕಾಣ್ತಾ ಇದೆ, ಮರ ಕಾಣ್ತಾ ಇದೆ, ಜನಗಳು ಓಡಾಡ್ತಾ ಇದ್ದಾರೆ. ಇಷ್ಟೆಲ್ಲ ಇದ್ದರೂ ಕೂಡ ಯಾವುದೂ ಇಲ್ಲ ಅಂತೇನೋ ಹೇಳ್ತಾ ಇದ್ದಾನಲ್ಲ, ಇದು ಸರಿ ಇಲ್ಲ ಅಂತ ಇವನು ಸಿದ್ಧ ಮಾಡಬೇಕು. ಅದಕ್ಕಾಗಿ ಇಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ದಾನೆ. ಹೀಗೆ ಈ ಪ್ರಯತ್ನದಲ್ಲಿ ಅವನು ಒಂದೊಂದಾಗಿ ಉದಾಹರಣೆಯನ್ನು ಕೊಟ್ಟು, ಮತ್ತೆ ಯುಕ್ತಿಯನ್ನು ಹೇಳಿ, ಮತ್ತೆ ಅಷ್ಟೇ ಅಲ್ಲ, ನಿಮಗೆ ಯಾವ ಸ್ವಾಮಿ ಪ್ರಮಾಣ, ಪರಮ ಪ್ರಮಾಣ ಸಿದ್ಧಾಂತಿಗಳೇ, ನಿಮಗೆ ಏನು ಶ್ರುತಿ ಪ್ರಮಾಣವೇ ಪರಮ ಪ್ರಮಾಣ. ಹೌದು ತಾನೆ? ಹಾಗಾಗಿ ನಿಮಗೆ ಈ ಗುಣವು ಗುಣಿಯನ್ನ ಬಿಟ್ಟಿರಲೂಬಹುದು. ಅದರಂತೆ ಈ ಜೀವಾತ್ಮನು ತನ್ನ ಗುಣವಾದ ಚೈತನ್ಯವನ್ನ ಬಿಟ್ಟು ಏನು ಮಾಡ್ತಾನೆ, ಅವನು ಆ ಚೈತನ್ಯ ಕೂಡ ಎಲ್ಲ ಕಡೆಯೂ ಕೂಡ ವ್ಯಾಪಿಸಬಹುದು, ವ್ಯಾಪಾರ ಮಾಡಬಹುದು. ಏನು ಗುಣಿಯನ್ನು ಬಿಟ್ಟು ಇರಬಹುದು ಅನ್ನೋದಕ್ಕೆ ನಾವು ಈಗ ಶ್ರುತಿಯ ಬೆಂಬಲವನ್ನು ಕೊಡ್ತಾ ಇದ್ದೇವೆ.
ಹಿಂದಿನ ಒಂದು ಆ, ಆ, ಸೂತ್ರ ಹೇಳಿದ್ರು, ವ್ಯತಿರೇಕೋ ಗಂಧವತ್. ವ್ಯತಿರೇಕ ಗುಣವು ಗುಣಿಯನ್ನು ಬಿಟ್ಟಿರಲು ಬರಬಹುದು, ವ್ಯತಿರೇಕ ಆಗ್ಬೋದು. ಗಂಧದಂತೆ ಅಂತ ಹೇಳಿದ್ರಲ್ಲ, ಅದಕ್ಕೆ ನಾವು ಹಿಂದೆ ಏನು ಹೇಳಿದ್ದೆವೋ ಅದು ಯುಕ್ತಿಯಿಂದ ಹೇಳಿದ್ದೆವು, ಈಗ ಹೇಳ್ತಾ ಇದ್ದೇವೆ ಸ್ವಾಮಿ. ಅದಕ್ಕೆ ಶ್ರುತಿಯ ಬಲವೂ ಇದೆ ಅಂತ ಹೇಳಿ ಏನು ಮಾತಾಡೋಕ್ಕಾಗೋದಿಲ್ಲ. ಸಿದ್ಧಾಂತಿಗಳು ಸುಮ್ಮನೆ ಕೂತಿದ್ದಾರೆ. ಆಯಿತು ಹೇಳಪ್ಪ, ಶ್ರುತಿ ಯಾವುದಿದೆ ಹೇಳಪ್ಪ. ಅದಕ್ಕೆ ಶ್ರುತಿಯ ಬಲವನ್ನು ಹೀಗೆ ಹೇಳ್ತಾ ಇದ್ದಾನೆ. ಅದು ಇವತ್ತಿನ ಭಾಗ. ಆ ಸೂತ್ರವನ್ನು ಇನ್ನೊಂದು ಬಾರಿ ಹೇಳ್ಕೊಳ್ಳೋಣ, ನಂತರ ಪದವಿ ಭಾಗ ಅಂದರೆ ನೋಡೋಣ. ಓಂ ತಥಾ ಚ ದರ್ಶಯತಿ, ಓಂ ತಥಾ ಚ ದರ್ಶಯತಿ. ಪದವಿ ಭಾಗ ನೋಡೋಣ. ತಥಾ ಚ ದರ್ಶಯತಿ, ಇವೆಲ್ಲ ತುಂಬ ಸುಲಭವಾಗಿರ್ತಕ್ಕಂಥದ್ದು. ಇತಿ ತ್ರಿಪದಾತ್ಮಕಮಿದಂ ಸೂತ್ರಂ, ಪದತ್ರಯಾತ್ಮಕಮಿದಂ ಸೂತ್ರಂ. 3 ಪದಗಳುಳ್ಳ ಸೂತ್ರ ಇದು. ತಥಾ ಚ ದರ್ಶಯತಿ. ಅನ್ವಯ ಹೇಗಾಗುತ್ತೆ? ಚ ಅಂದರೆ ಮತ್ತೂ ಕೂಡ, ಇದು ಸಮುಚ್ಚಯ ಅರ್ಥ ಹಿಂದೆ ಹೇಳಿದ್ನಲ್ಲ, ಅದು ಮತ್ತೂ ಕೂಡ. ಅದಕ್ಕೆ ನಾವು ಶ್ರುತಿಯ ಬಲವನ್ನು ಹೇಳ್ತಾ ಇದ್ದೇವೆ ಅಂತ ಹೇಳಿ ಚ ಮತ್ತು ತಥಾ ಏವ ಬೇಕಾದ್ರೆ ಸೇರಿಸ್ಕೋಬೋದು. ತಥಾ ಅಂದರೆ ಅದೇ ರೀತಿ. ಅದೇ ರೀತಿ ಅಂತಂದ್ರೆ ಏನು? ತಥಾ ಅಂದರೆ ಅದೇ ರೀತಿ. ಶ್ರುತಿ ದರ್ಶಯತಿ, ಶ್ರುತಿಯೂ ಕೂಡ ಇದೇ ರೀತಿ ತಿಳಿಸಿಕೊಡುತ್ತಿದೆ. ಇದೇ ರೀತಿ ಅಂದರೆ ಹೇಗೆ? ನಾವು ಹಿಂದೆ ಹೇಳಿದ್ವಲ್ಲ, ಏನು ಅನುವಾದ ಮಾಡ್ಕೋಬೇಕಿಲ್ಲಿ, ಇಷ್ಟನ್ನು ಅನುವಾದ ಮಾಡ್ಕೋಬೇಕು ನೋಡಿ. ಏನು? ಯಥಾ ಜೀವಾತ್ಮ ಶರೀರೈಕ ದೇಶಸ್ಥೋಪಿ. ಗೊತ್ತಾಯ್ತಲ್ಲ? ಯಥಾ ಜೀವಾತ್ಮ ಶರೀರೈಕ ದೇಶಸ್ಥೋಪಿ ತಸ್ಯ ವ್ಯಾಪಾರ ಸರ್ವತ್ರ ಶರೀರೇ ಭವತಿ. ಹೌದು ತಾನೆ? ಅಂದ್ರೆ ಏನು? ಹೇಗೆ ಈ ಶರೀರೈಕ ದೇಶಸ್ಥನಾಗಿದ್ದರೂ, ಶರೀರದ ಒಂದು ಭಾಗದಲ್ಲಿದ್ದರೂ ಕೂಡ ಜೀವಾತ್ಮ ತನ್ನ ವ್ಯಾಪಾರವನ್ನು ಕೂಡ ಎಲ್ಲ ಕಡೆ ಆಗುತ್ತೆ, ಅವನ ವ್ಯಾಪಾರ ಅನುಭವಕ್ಕೆ ಬರುತ್ತೆ ಅನ್ನುವುದಕ್ಕೆ ಯಥಾ ತಥಾ ಅಂದರೆ ಅದೇ ರೀತಿ ಶ್ರುತಿ ದರ್ಶಯತಿ, ಶ್ರುತಿಯೂ ಕೂಡ ಅದನ್ನು ಹೇಳ್ತಾ ಇದೆ, ಇದೇ ಪ್ರಕಾರವಾಗಿ ತಿಳಿಸ್ಕೊಡ್ತಾ ಇದೆ ಅಂತ ಹೇಳಿದರು. ಭಾಷ್ಯ ಭಾಗ ನೋಡೋಣ. 134ನೇ ಭಾಷ್ಯ ಭಾಗ. ಹೃದಯಾಯತನತ್ವಂ ಅಣುಪರಿಮಾಣತ್ವಂಚ ಆತ್ಮನಃ ಅಭಿದಾಯ ತಸ್ಯೈವ ಆಲೋಮಭ್ಯಃ ಆನಖೇಭ್ಯಃ ಇತಿ ಚೈತನ್ಯೇನ ಗುಣೇನ ಸಮಸ್ತ ಶರೀರ ವ್ಯಾಪಿತ್ವಂ ದರ್ಶಯತಿ. ದರ್ಶಯತಿ ಛಾಂದೋಗ್ಯ ಶ್ರುತಿ. ಏನು? ಈ ಹೃದಯಾಯತನತ್ವಂ ಅಂದ್ರೆ ಏನು? ಜೀವಾತ್ಮ ಹೃದಯವನ್ನ ಆಯತನವನ್ನಾಗಿ ಮಾಡಿಕೊಂಡಿದ್ದಾನೆ. ಹೃದಯ ಅವನಿಗೆ ಆಶ್ರಯ, ಅಂದ್ರೆ ಹೃದಯದಲ್ಲಿ ಇದ್ದಾನೆ ಅಂತ ಹೇಳಿ. ಮತ್ತೆ ಇನ್ನೊಂದು ಹೇಳಿ ಏನು? ಅಣುಪರಿಮಾಣತ್ವಂ, ಅಲ್ಲಿ ಏನಾಗಿದ್ದಾನೆ? ಹೃದಯ ಅಂದ್ರೆ ಅದು ದಹರಾಕಾಶದ ಒಳಗೆ ಅಂತ ಹೇಳಿ ಆ ಒಂದು ಆತ್ಮನನ್ನ ಅಲ್ಲಿ ಇದ್ದಾನೆ ಅಂತ ಹೇಳಿದ್ರು. ಹೇಳಿಬಿಟ್ಟು ಆ ಆತ್ಮನೇ ಅಂದ್ರೇನು? ಅದೇ ಜೀವಾತ್ಮ ಎಲ್ಲಿ ಬಹಳವಾಗಿ ಸೂಕ್ಷ್ಮ ರೂಪದಿಂದ, ಅತ್ಯಂತ ಸೂಕ್ಷ್ಮ ರೂಪದಿಂದ ಹೃದಯಾಕಾಶದ ಒಳಗಡೆ ಇದ್ದುಕೊಂಡಿದ್ದಾನೋ, ಎಲ್ಲಿ ಯಾರಿಗೂ ಗೊತ್ತಾಗಲ್ಲ, ಎಲ್ಲೋ ಒಂದು ಕಡೆ ಇದ್ದಾನೆ ಹೃದಯಾಕಾಶ, ಹೃದಯ ಗುಹೆ ಅದು, ಯಾರಿಗೂ ಗೊತ್ತಾಗೋದಿಲ್ಲ. ಅಲ್ಲಿದ್ದರೂ ಕೂಡ ಅವನ ವ್ಯಾಪಾರ ಎಲ್ಲಿ ಸ್ವಾಮಿ? ಆ ಲೋಮಭ್ಯ ಆ ನಖೇಭ್ಯ. ಏನು ಕೂದಲು ಉಗುರು ಯಾವುದನ್ನು ಬಿಟ್ಟು ಎಲ್ಲ ಒಂದು ಕೂದಲು ಕಿತ್ತು ಬಿಟ್ಟಾದ್ರೆ ಅಯ್ಯೋ ಅಂತಾನೆ. ಹೌದು ತಾನೆ? ಉಗುರಿಗೆ ಏನಾದ್ರು ಎಡವಿ ಏಟಾಗ್ಬಿಡ್ತು, ರಕ್ತ ಬಂತು, ಅಯ್ಯೋ ನೋವಾಯ್ತು ಅಂತಾನೆ. ಹೀಗೆ ಎಲ್ಲ ಕಡೆಯಲ್ಲಿಯೂ ವ್ಯಾಪಿಸಿದೆ ಅಂತ ಹೇಳಿ ಈ ಛಾಂದೋಗ್ಯ ಶ್ರುತಿಯು ಆ ಜೀವಾತ್ಮನು
ಹೃದಯ ದೇಶದಲ್ಲಿ, ಹೃದಯಾಕಾಶದಲ್ಲಿ, ದಹರಾಕಾಶದ ಒಳಗಡೆ ಅತ್ಯಂತ ಸೂಕ್ಷ್ಮನಾಗಿ ಅಣುಪರಿಮಾಣನಾಗಿ ಇದ್ದರೂ ಕೂಡ ತನ್ನ ಚೈತನ್ಯವೆಂಬ ಗುಣದಿಂದ ಎಲ್ಲ ಶರೀರವನ್ನು ಕೂಡ ವ್ಯಾಪಿಸಿರುತ್ತಾನೆ ಎಂಬುದಾಗಿ ಛಾಂದೋಗ್ಯ ಶ್ರುತಿ ಹೇಳ್ತಾ ಇದೆ. ಆಲೋಮಭ್ಯ ಆನಖೇಭ್ಯ ಎಂಬುದಾಗಿ. ಇದು ನೋಡಿ, ಇಲ್ಲಿ ಏನಾಗಿರುತ್ತೆ, ಇಲ್ಲಿ ಇಷ್ಟು ಮಾತ್ರ ಕೊಟ್ಟಿದ್ದಾರೆ ಯಾರು, ಭಗವತ್ಪಾದರು. ಆಲೋಮಭ್ಯ ಆನಖೇಭ್ಯ ಅಂತ ಇದು ಹೇಳ್ತಕ್ಕಂಥವನು ಯಾರು, ಯಾರ ಬಾಯಿಂದ ಹೇಳಿಸಿದ್ದಾರೆ ಇದನ್ನ? ಪೂರ್ವಪಕ್ಷಿ ಬಾಯಿಂದ. ಪೂರ್ವಪಕ್ಷಿ ಹೇಳ್ತಾ ಇದ್ದಾನೆ, ಆಚಾರ್ಯ ಬರೆದಿದ್ದಾರೆ, ಇದನ್ನು ಹೇಳಿದ್ದಾರೆ, ಬರೆದಿದ್ದಾರೆ. ಅಂದರೆ ಇದು ಸ್ವಲ್ಪ ಇದನ್ನು ನಾವು ಆ ಸಂದರ್ಭ ಅದು ತಿಳ್ಕೊಂಡ್ರೆ ನಮಗೆ ಗೊತ್ತಾ. ಇಲ್ಲೇ ಏನಾಗುತ್ತೆ, ಸುಮ್ಮನೆ ಮಕ್ಕಿ ಕಾಮಕ್ಕಿ ಹೋಗ್ತಾ ಇರುತ್ತೆ. ಇದು ಎಲ್ಲಿದೆ ಆ ಛಾಂದೋಗ್ಯದಲ್ಲಿ ಅಂತಂದರೆ, ಇದು 8ನೇ ಅಧ್ಯಾಯ, ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು. 8ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಒಂದು ಮಾತಿದು. ಕೊನೆಯ ಅಧ್ಯಾಯದಲ್ಲಿ ಏನು ಅಂತಂದರೆ, ಆ ಒಂದು ಪ್ರಜಾಪತಿ ಹೇಳದ ಮಾತು ಹೇಳ್ತಾ ಇದ್ದಾನೆ. ಪ್ರಜಾಪತಿ ಏನಂತ ಹೇಳ್ತಾ ಇದ್ದಾನೆ? ಯ ಆತ್ಮ ಅಪಹತ ಪಾಪ್ಮ ವಿಜರೋ ವಿಮೃತ್ಯು ವಿಶೋಕೋ ವಿಜಿಘತ್ಸ ಅಪಿಪಾಸ ಸತ್ಯಕಾಮ ಸತ್ಯಸಂಕಲ್ಪ. ಇವನು ಅಪಹತ ಪಾಪ, ಇವನು ಸೋ ಅನ್ವೇಷ್ಟವ್ಯ, ಅವನನ್ನು ಹುಡುಕಬೇಕು ಅಂಥೇಳಿ, ಅವನನ್ನು ತಿಳ್ಕೊಳ್ಬೇಕು ಅಂತ ಹೇಳಿ ಈ ಹೇಳಿದಾಗ ಏನು ಮಾಡ್ತಾನೆ? ಅವನನ್ನು ತಿಳ್ಕೊಂಡವನು ಎಸ್ತಂ ಅನುವಿದ್ಯ ಪ್ರಜಾನಾತಿ. ಅವನೇನು ಮಾಡ್ತಾನೆ? ಸರ್ವಾಂಶ ಲೋಕಾನಾಪ್ನೋತಿ, ಎಲ್ಲ ಲೋಕವನ್ನು ಪಡೆದುಕೊಂಡು ಬಿಡ್ತಾನೆ ಅಂತ ಎಲ್ಲೋ ಹೇಳ್ತಾ ಇದ್ದ ಪ್ರಜಾಪತಿ. ಅದನ್ನು ಕೇಳಿದ್ರು ಯಾರು? ಇಂದ್ರನೂ ಕೇಳ್ದ, ವಿರೋಚನೂ ಕೇಳ್ದ. ಓಹೋ, ಏನು ಇದ್ಯಾವುದೋ ಅಪಹತ ಪಾಪ ಅಂತೆ, ಅದಂತ ಇದಂತೆ ಅದನ್ನು ತಿಳ್ಕೊಂಡ್ಬಿಟ್ರೆ ನಾವು ಈಗ ಯಾರು ಇಂದ್ರ ಎಲ್ಲಿದ್ದಾನೆ? ಅವನ ವ್ಯಾಪಾರ ಸ್ವರ್ಗಲೋಕದಲ್ಲಿ. ಇವನು ಯಾರು? ವಿರೋಚನ. ಇವನ ವ್ಯಾಪಾರ ಎಲ್ಲಿ? ಇವನ ವ್ಯಾಪಾರ ಮರ್ತ್ಯಲೋಕದಲ್ಲಿ. ಅಯ್ಯಯ್ಯೋ, ನಾವು ಇದನ್ನು ಪಡ್ಕೊಂಡು ಎಲ್ಲ ಲೋಕವನ್ನು ಜಯಿಸಿಬಿಡೋಣ, ಎಷ್ಟು ಲೋಕ ಇದೆ ಅಷ್ಟೂ ಜಯಿಸಿಬಿಡೋಣ ಅಂಥೇಳಿ ಇಬ್ಬರು ಹೊರಟ್ಬಿಡ್ತಾರೆ. ಒಬ್ಬರು ಹೊರಟಿದ್ದು ಒಬ್ಬರಿಗೆ ಗೊತ್ತಿಲ್ಲ. ಇಬ್ಬರೂ ರಾಕ್ಷಸರನ್ನು ಸೋಲಿಸ್ಬಿಡೋಣ ಅಂತ ಇವನು, ಅವನು ಸೋಲಿಸ್ಬಿಡೋಣ ಅಂತ ಇವನು, ಇಬ್ಬರು ಬೇರೆ ಬೇರೆ ಹೋಗ್ತಾರೆ. ಆಗ ಏನು ಹೇಳುತ್ತೆ? ಪ್ರಜಾಪತಿ ಹತ್ರಕ್ಕೆ ಬರ್ತಾರೆ. ಪ್ರಜಾಪತಿ ನೋಡಿ, ಇಂದ್ರ ದೇವತೆಗಳ ಪರವಾಗಿ ಇಂದ್ರ, ಅಸುರರ ಪರವಾಗಿ ವಿರೋಚನ ಹೋದರೆ ಪ್ರಜಾಪತಿ ಏನು ಮಾಡ್ದ ಅಂತಂದರೆ, ಅವನನ್ನು ಅಲ್ಲಿ ವಿಶೇಷವಾಗಿ ಏನು ನೋಡಲಿಲ್ಲ. ಏನಪ್ಪ, ಇಂದ್ರ ಸ್ವರ್ಗಾಧಿಪತಿ, ಅವನು ದೇವತೆ, ಇವನು ರಾಕ್ಷಸ ಇವನು ಅಂತ ಇವನನ್ನು ಕೀಳಾಗಲಿ ಅವನು ಹೆಚ್ಚು ನೋಡಲಿಲ್ಲ. ಯಾಕೆ? ಇಬ್ಬರೂ ಕೂಡ ಪ್ರಜಾಪತಿಯ ಮಕ್ಕಳೇ. ಹೌದು ತಾನೆ? ಇಬ್ಬರೂ ಕೂಡ ಮಕ್ಕಳೇ ಅವನಿಗೆ. ಹಾಗಾದರೆ ಬಹಳ ಪ್ರೀತಿಯಿಂದ ಕರೆದ, ಬನ್ನಿ ಮಕ್ಕಳ ಬನ್ನಿ, ಏನಪ್ಪ ಬನ್ನಿ ಅಂತ, ಏನಪ್ಪ ಬಂದಿನಿ ಅಂತ ಹೇಳಿದ್ರು. ಎಲ್ಲೋ ಅಪ್ಪ ನೀ ಎಲ್ಲೋ ಹೇಳ್ತಾ ಇದೆಯಂತೆ, ನಮ್ಮ ಕಿವಿಗೆ ಬಿತ್ತು, ಯಾವುದೋ ಏನೋ ಒಂದು ತತ್ವ ಇದೆಯಂತೆ, ಅದನ್ನು ತಿಳ್ಕೊಂಡ್ಬಿಟ್ರೆ ಎಲ್ಲ ಲೋಕವನ್ನು ಜಯಿಸ್ಬಿಡ್ತಾನಂತೆ, ಅದನ್ನು ನೀ ನನಗೆ ಹೇಳಪ್ಪ ಅಂತ ಹೇಳ್ತಾನೆ. ಪ್ರಜಾಪತಿ ನೋಡ್ತಾನೆ, ಓಹೋ ಇವ್ರಿಗೆ ಹೇಳೋಣ ಅಂತ ಹೇಳ್ಬಿಟ್ಟು ಅದನ್ನು ಬೇರೆ ಕಥೆ ಇದೆಯಲ್ಲ, ಅದು 32 ವರ್ಷ ಅದನ್ನು ಹೋಗಿ ಬಂದ, ಬ್ರಹ್ಮಚರ್ಯ ವ್ರತ ಮಾಡಿಕೊಂಡ ಬಂದ. ಅದನ್ನು ಅವನು ಏನು ಮಾಡ್ತಾನೆ? ಛಾಯಾತ್ಮನನ್ನು ಹೇಳಿ ಇವ್ರು ಬರ್ತಾರಲ್ಲ, ನಾನು ತಿಳಿಸ್ಕೊಡೋದು ಬರ್ತಾರೆ. ಬಂದಾಗ ಏನಾಗಿರುತ್ತೆ? ಇಂದ್ರ ಸ್ವರ್ಗದಿಂದ ಬಂದಿರ್ತಾನೆ, ಇವನು ಭೂಲೋಕದಿಂದ ಬಂದಿರ್ತಾನೆ. ಎಲ್ಲೋ ಎಷ್ಟು ದಿನ ಆಯಿತೋ ಏನೋ, ತಿಂಗಳಾನುಗಟ್ಟಲೆ ಆಗ್ಬಿಟ್ಟಿರುತ್ತೋ, ಯಾರಿಗೆ ಗೊತ್ತು. ಇವನು ಗಡ್ಡ ಮೀಸೆ ಉಗುರು ಏನು ಕೂದಲೆಲ್ಲ ಬೆಳೆದು ಬಿಟ್ಟಿರುತ್ತೆ, ಏನು ಟ್ರಿಮ್ ಮಾಡ್ಕೊಂಡಿರಲ್ಲ. ಇಬ್ಬರಿಗೂ ಗಡ್ಡ ಮೀಸೆ ಎಲ್ಲ ಬೇಕಾದ ಬೆಳೆದಿರುತ್ತೆ. ಬರ್ತಾನೆ ಪ್ರಜಾಪತಿ, ಆಯ್ತಪ್ಪ ಆಯಿತು, ನೀವೊಂದು ಕೆಲಸ ಮಾಡಿ ನೋಡಿ, ಆ ನೀರಲ್ಲಿ ಹೋಗಿ ಆ ಕೊಳದಪ್ಪಳ ಅಲ್ಲಿ ಟಬ್ ಇಟ್ಟಿದ್ದೀನಿ, ಅದರಲ್ಲಿ ನಿಮ್ಮ ಮುಖ ನೋಡ್ಕೊಂಡು ಬಂದು ನಿಮಗೇನು ಅನುಭವ ಆಯಿತು ಬಂದು ಹೇಳಿ ಅಂತಾನೆ. ಇಬ್ಬರು ನೋಡ್ತಾರೆ. ಇಬ್ಬರು ನೋಡಿಬಿಟ್ಟು ಆವಾಗ
ಅವರು ಬಂದು ಹೇಳ್ತಕ್ಕಂಥ ಮಾತು ಇದು. ಯಾವುದು? ಸ ಆಲೋಮಭ್ಯ ಆನಕ್ಕೆ ಸರ್ವಮೇವ ಇದಂ ಆವಾಂ ಭಗವ ಆತ್ಮಾನಂ ಪಶ್ಯಾವ. ಪಶ್ಯಾವ ಯಾವುದು? ದ್ವಿತೀಯ ದ್ವಿವ ದ್ವಿವಚನ. ಯಾಕೆ ಇಬ್ಬರು ಇಂದ್ರ ವಿರೋಚನ. ಆವಾಂ ನಾವಿಬ್ಬರೂ ಕೂಡ ಭಗವಃ ಎಲೈ ಭಗವಂತನೇ, ಪೂಜ್ಯ ಪ್ರಜಾಪತಿಯೇ, ತಂದೆಯೇ, ನಾವು ಆ ನೀರು ನೋಡಿದ್ವಿ. ಏನಾಗಿತ್ತು? ಎಲ್ಲ ನಮ್ಮ ಕೂದಲು, ಗಡ್ಡ, ಉಗುರು ಎಲ್ಲವನ್ನೂ ಕೂಡ ನಾವು ಅದರಲ್ಲಿ ನೋಡಿದ್ವಿ ಅಂತ ಹೇಳ್ತಾನೆ. ಆಮೇಲೆ ಹೇಳ್ತಾನೆ, ಸರಿಯಪ್ಪ ಅವನ ಕೆಲಸ ಮಾಡಿ, ಈಗ ನೀವು ಮನೆಗೆ ಹೊರಟೋಗ್ಬಿಡಿ. ಮನೆಗೆ ಹೊರಟೋಗ್ಬಿಟ್ಟು ಈ ಕೂದಲು ಇಲ್ಲು ಉಗುರು ಎಲ್ಲ ವಿಕಾರವಾಗಿದೆಯಲ್ಲ ಎಲ್ಲ ತೆಗೆದುಬಿಡಿ. ತೆಗೆದುಬಿಟ್ಟು ಒಳ್ಳೆ ಆಭರಣಗಳನ್ನು ಹಾಕ್ಕೊಂಡು, ಒಳ್ಳೆ ಬಟ್ಟೆ ಹಾಕ್ಕೊಂಡು, ಆಮೇಲೆ ತಿರ್ಗಾ ಬಂದು ಅದೇ ನೀರಲ್ಲಿ ನೋಡಿ, ನೀವು ನೋಡ್ಬಿಟ್ಟು ನಂತರ ಹೇಳಿ ಅಂತ ಹೇಳ್ತಾನೆ. ನಂತರ ಹೇಳಿ ಅಂತ ಹೇಳಿ ಆಮೇಲೆ ನೋಡ್ತಾರೆ. ನೋಡಿದಾಗ ಹೇಳ್ತಾರೆ ಉಗುರಿಲ್ಲ, ಎಂಥದಿಲ್ಲ, ಏನೂ ಇಲ್ಲ, ಒಳ್ಳೆ ಸುಂದರವಾಗಿರ್ತಾರೆ ಇಬ್ಬರು. ಎಲ್ಲೋಯ್ತು ಉಗುರು? ಓಹೋ, ಉಗುರು ಹೋದರೂ ಕೂಡ ನಾವು ಇರ್ತೇವೆ, ಅವೆಲ್ಲ ಏನು ಅನಾತ್ಮ ವಸ್ತುಗಳು ಹೋಯಿತು ಅಂತ. ಅದು ಮುಂದೆ ಕಥೆ ಬರುತ್ತಲ್ಲ, ಅದು ಇವಾಗ ಬೇಡ. ಇದು ಆಲ್ ಅಂದೇನು? ಆ ಲೋಮಭ್ಯ ಆನಖ್ಯಭ್ಯ ಅಂದರೆ ಆ ಜೀವಾತ್ಮ ಎಲ್ಲ ಕಡೆಯೂ ಕೂಡ ಆತ್ಮಾನಂ ಪಶ್ಯಾವ ಅಂದರೆ ಎಲ್ಲ ಉಗುರಿದೆ, ಎಲ್ಲ ಪರ್ದೆ ಇದೆ. ಹೀಗೆ ಅವನ ಅಸ್ತಿತ್ವವನ್ನು ಎಲ್ಲ ಕಡೆಯಲ್ಲಿಯೂ ಅಲ್ಲಿ ಹೇಳಿದ್ದಾರೆ ಅಂತ ಹೇಳಿ ನೋಡಿ. ಇಲ್ಲಿ ಏನು ಮಾಡಿದ್ದಾರೆ ಯಾಕೋ ಗೊತ್ತಿಲ್ಲ, ಇದನ್ನು ಒಂದೇ ಒಂದು ಶ್ರುತಿಯನ್ನು ಉದ್ಧಾರ ಮಾಡಿದ್ದಾರೆ ಇಲ್ಲಿ. ಇರಲಿ, ನಾವು ಬೇಕಾದ ಶ್ರುತಿಗಳಿದೆ, ಆದರೆ ನಾವು ಒಂದು ಶ್ರುತಿ ಸಾಕು. ಯಾಕೆ ಹಿಂದೆ ಬೇಕಾಷ್ಟು ಹೇಳಿದ್ದಾರಲ್ಲ, ಸಾಕು. ಹೀಗೆ ಶ್ರುತಿಯ ಬಲದಿಂದಲೂ ಕೂಡ ಈ ಜೀವಾತ್ಮನು ಶರೀರೈಕ ದೇಶಸ್ಥನಾಗಿದ್ದರೂ ಕೂಡ ತನ್ನ ವ್ಯಾಪಾರವನ್ನು ಎಲ್ಲ ಕಡೆಯಲ್ಲಿಯೂ ಕೂಡ, ಶರೀರದ ಎಲ್ಲ ಕಡೆಯಲ್ಲಿಯೂ ಕೂಡ ಮಾಡುತ್ತಾನೆ. ಆದ್ದರಿಂದ ಏನಾಗ್ತಾ ಇದೆ? ಏನೋ ಒಂದು ಕಡೆ ಗಂಗೆ ನೀರು ಮುಳುಗಿದ್ರೂ ಕೂಡ ಕಾಲಿನ ತುದಿವರೆಗೂ ಕೂಡ ಶೈತ್ಯ ಅನುಭವ ಆಗ್ತಾ ಇದೆ. ಕಾಲಿನ ತುದಿಯಲ್ಲಿ ಇಲ್ಲ ಜೀವಾತ್ಮ. ಜೀವಾತ್ಮ ಇರ್ತಕ್ಕಂಥ ಹೃದಯದಲ್ಲಿ, ಕಾಲಿನ ತುದಿಯಲ್ಲೂ ತಣ್ಣಗಾಗ್ತಾ ಇದೆಯಲ್ಲ. ಯಾಕೆ ಅಂದರೆ ಅವನ ಚೈತನ್ಯ ಗುಣ ಅಲ್ಲಿ ವ್ಯಾಪಿಸಿದೆ, ಅವನನ್ನು ಬಿಟ್ಟು ಬಂದಿದೆ. ಅಲ್ಲಿದಾನ ಹೃದಯದ ಹೆಸರಲ್ಲಿ ಅಲ್ಲಿ ಬಿಟ್ಟು ಬಂದಿದೆ. ನೋಡಿ ಸ್ವಾಮಿ, ಹೀಗೆ ಗುಣವು ಗುಣಿಯನ್ನು ಬಿಟ್ಟು ಇರಬಹುದು. ಅದಕ್ಕೆ ಉದಾಹರಣೆಯನ್ನು ಹೇಳಿದ್ದೇವೆ, ಮತ್ತು ಶ್ರುತಿವಾಕ್ಯವನ್ನು ಹೇಳಿದ್ದೇವೆ. ಇನ್ನೇನು ಬೇಕು ಸ್ವಾಮಿ? ಆದ್ದರಿಂದ ಏನಾಯಿತು? ನೀವು ಜೀವಾತ್ಮನನ್ನು ಅಣುಪರಿಮಾಣ ಅಂತ ಒಪ್ಪಿಕೊಂಡ್ಬಿಡಿ. ಒಪ್ಪಿಕೊಂಡ್ಬಿಟ್ರೆ ಏನಾಯಿತು? ಜೀವಾತ್ಮನೇ ಬೇರೆ, ಪರಮಾತ್ಮನೇ ಬೇರೆ ಅಂದಾಗಾಯಿತು. ಯಾಕೆ? ಜೀವಾತ್ಮ ಅಣುಪರಿಮಾಣ, ಪರಮಾತ್ಮ ಮಹತ್ ಪರಿಮಾಣ. ಇದೆಲ್ಲ ಬಾಯಿನ ಹೇಳ ಮಹತ್ ಪರಿಣಾಮ ಮಹತ್ ಪರಿಮಾಣ ಅಂತ ಹೇಳೋಕ್ಕಾಗೋದಿಲ್ಲ. ಅವನ ಪರಿಮಾಣಕ್ಕೆ ಆ ಪರಿಮಾಣ ಅತೀತ ಅವನು. ಬಟ್ ಜೀವಾತ್ಮ ಏನು? ಅವನು ಅಣುಪರಿಮಾಣ ಸ್ವಾಮಿ. ಅಣುಪರಿಮಾಣ ಅಂದರೆ ಏನು? ಅಯ್ಯಯ್ಯೋ, ಅವನ ಬಾಳು ಏನಾಗಿದೆ ಅವನಿಗೆ? ಅವನು ಪರಿಪೂರ್ಣನಲ್ಲ, ಪರಿಚ್ಛಿನ್ನ. ಒಬ್ಬ ಪರಿಪೂರ್ಣ, ಇನ್ನೊಬ್ಬ ಪರಿಚ್ಛಿನ್ನ, ಎರಡೂ ಕೂಡ ಒಂದಾಗ ಸಾಧ್ಯನಾ ಸ್ವಾಮಿ? ಒಪ್ಕೊಂಡು ಬಿಡಿ, ಜೀವಾತ್ಮ ಬೇರೆ, ಪರಮಾತ್ಮನೇ ಬೇರೆ ಅಂತ ಸುಮ್ಮನೆ ಯಾತಕ್ಕೆ ವಾದ ಮಾಡ್ತೀರಾ? ಇಷ್ಟೊಂದೆಲ್ಲ ಹೇಳ್ತಾ ಇದ್ದೀವಿ ನಾವು. ನೋಡಿ, ಇನ್ನೂ ಒಂದು ಸಾರಿ ಹೇಳ್ತಾ ಇದ್ದೀವಿ ಸ್ವಾಮಿ, ಕೇಳ್ಬಿಡಿ. ಕೊನೆಯದಾಗಿ ಇನ್ನೊಂದು ಸಾರಿ ಹೇಳ್ತಾ ಇದ್ದೇವೆ ಅಂತ ಹೇಳಿ, ಕ್ಷಮಿಸಿ, ಇದು 9ನೇದು. ಇದು ತಥಾಚ ದರ್ಶಯತಿ ಅಂತಕ್ಕಂಥದ್ದು ಮೊದಲಿನಿಂದ 9ನೇ ಸೂತ್ರ. ಇದು ಈಗ ಹೇಳ್ತಾ ಇರ್ತಕ್ಕಂಥ 10ನೇ ಸೂತ್ರ, ಪೃಥಕೋಪದೇಶಾತ್ ಅಂತ. ಸ್ವಲ್ಪ ಲೆಕ್ಕಾಚಾರ ಏನೋ ತಪ್ಪಿತು, ಇರಲಿ. ಪೃಥಕೋಪದೇ ನಾ ಇನ್ನೂ ಒಂದು ಸರಿ ಕೊನೆಯ ಬಾರಿ ಹೇಳ್ತಾ ಇದ್ದೇವೆ ಸ್ವಾಮಿ. ಏನು? ಶರೀರ, ಈ ಜೀವಾತ್ಮನು ಅಣುಪರಿಮಾಣನಾಗಿದ್ದರೂ ಕೂಡ ಶರೀರವನ್ನೆಲ್ಲ ವ್ಯಾಪಿಸಿದ್ದಾನೆ. ಮತ್ತು ಪರಮಾತ್ಮ ಹಾಗಲ್ಲ. ಪರಮಾತ್ಮ ಪರಿಪೂರ್ಣ, ಇವನು ಪರಿಚ್ಛಿನ್ನ, ಇವನು ಬೇರೆ, ಅವನು ಬೇರೆ. ಒಪ್ಕೊಂಡು ಬಿಡಿ ಅಂತಲ್ಲ. ನೋಡಿ, ನಾವೆಲ್ಲ ಸಿದ್ಧ ಮಾಡಿದ್ದೀವಿ, ನೀವು ಒಪ್ಕೊಳ್ಳೇಬೇಕು. ಒಪ್ಕೊಂಡು ಬಿಡಿ ಅಂತಲ್ಲ, ಒಪ್ಕೊಳ್ಳೇಬೇಕು. ನೋಡಿ ಸ್ವಾಮಿ, ಕೊನೆಯ ಮಾತನ್ನು ಹೇಳ್ತಾ ಇದ್ದೇವೆ, ಕೇಳಿಬಿಡಿ ಅಂಥೇಳಿ ತನ್ನ ಒಂದು ವಾದದ ಸರಣಿಯಲ್ಲಿ ಕೊನೆಯ ಭಾಗವನ್ನು ಹೇಳ್ತಾ ಇದ್ದಾನೆ. ನೋಡೋಣ.
ಕೊನೆಯ ಭಾಗ. ಇದಂ ಸೂತ್ರಂ ಅಷ್ಟಾವಿಂಶಂ ಸೂತ್ರಂ ಪಾದಾದಿತಃ ಅಷ್ಟಾವಿಂಶಂ ಸೂತ್ರಂ ಅಸ್ಮಿನ್ ಅಧಿಕರಣೆ ದಶಮಂ ಸೂತ್ರಂ. ಇದಂತೂ ಪೂರ್ವಪಕ್ಷ ಸೂತ್ರಂ, ಅಂತಿಮಂ ಸೂತ್ರಂ, ಪೂರ್ವಪಕ್ಷ ಸೂತ್ರ. ಪಶ್ಯಾಮಃ. ಓಂ ಪೃಥಗುಪದೇಶಾತ್ ಪದವಿಭಾಗ ಕ್ರಮ ನೋಡೋಣ, ಎಲ್ಲ ಸುಲಭವಾಗಿದೆ. ಪೃಥಕ್ ಉಪದೇಶಾತ್ ಇತಿ ದ್ವಿಪದಾತ್ಮಕವಿದಂ ಸೂತ್ರಂ. ಇಲ್ಲಿರ್ತಕ್ಕಂಥದ್ದು ಎರಡೇ ಪದ. ಹಿಂದಿನ ಪದ 3-6 ಇತ್ತು, ಇದು ಎರಡೇ ಪದ. ಪೃಥಕ್ ಉಪದೇಶಾತ್. ಈ ಸೂತ್ರ ಅಂತಕ್ಕಂಥದ್ದು ಹೇಗಿದೆ ನೋಡಿ, ಅತ್ಯಂತ ಉದ್ದವಾಗೂ ಇದೆ, ಮತ್ತೆ ಅತ್ಯಂತ ಹ್ರಸ್ವ, ತುಂಬ ಸರಳ, ಆ ಪ್ರಕಾರವಾಗೂ ಇದೆ. ಎರಡೂ ಪ್ರಕಾರವಾದ ಸೂತ್ರಗಳು ಈ ಒಂದು ಬಾದರಾಯಣದಿಂದ ರಚಿತವಾಗಿರತಕ್ಕಂಥ ಸೂತ್ರಗಳು ನಾವು ಕಾಣಬಹುದು. ಉದಾಹರಣೆ ನೋಡಿ, ಒಂದು ಸೂತ್ರ ಇದೆ, 2-3ನೇ ಪಾದದಲ್ಲಿ ಬರುತ್ತೆ ಅದು. ಓಂ ಆಪಹ ಒಂದು ಒತ್ತಕ್ಷರ ಇಲ್ಲ, ಏನಿಲ್ಲ, ಎರಡೇ ಅಕ್ಷರ, ಒಂದೇ ಪದ, ಆಪಹ ಅಷ್ಟೆ. ಮತ್ತು ಈ ಅತ್ಯಂತ ಉದ್ದವಾದ ಇನ್ನೊಂದು ಸೂತ್ರನೂ ಇದೆ. ಅದು ಯಾವುದದು ಅಂತಂದರೆ 4ನೇ ಅಧ್ಯಾಯದಲ್ಲಿ 2ನೇ ಪಾದ ಬರತಕ್ಕಂಥದ್ದು. ನೋಡೋಣ, ಜ್ಞಾಪಕ ಬಂದರೆ ಹೇಳ್ತೇನೆ ಜ್ಞಾಪಕ ಬರ. ಓಂ ಸ್ತದೋಕೋಗ್ರಜ್ವಲನಂ ತತ್ಪ್ರಕಾಶಿತದ್ವಾರೋ ವಿದ್ಯಾ ಸಾಮರ್ಥ್ಯಾತ್ ತಚ್ಛೇಷಗತ್ಯನುಸ್ಮೃತಿ ಹಾರ್ದಾನುಗೃಹೀತ ಅಂತ ಬರುತ್ತೆ. ಇದಾಯ್ತು. ಈಗ ಅತ್ಯಂತ ಉದ್ದವಾದ ಸೂತ್ರ ಶತಾಧಿಕಯ ಅಂತ ಬರ್ತದೆ. ಶತಾಧಿಕಯ ತದೋಕೋಗ್ರಜ್ವಲನಂ ತತ್ಪ್ರಕಾಶಿತದ್ವಾರೋ ವಿದ್ಯಾ ಸಾಮರ್ಥ್ಯಾತ್ ಅಂತ ಕರೆಕ್ಟ್ ಮೇಡಮ್, ಶತಾಧಿಕಯ ಅಂತ ಬರುತ್ತಲ್ಲ, ಅದು ಅತ್ಯಂತ ಉದ್ದವಾದ ಸೂತ್ರ. ಅದು 4ನೇ ಅಧ್ಯಾಯ, ಅದು 2ನೇ ಪಾದದಲ್ಲಿ ಬರ್ತಕ್ಕಂಥ ಸೂತ್ರ. ಅದು ಇರಲಿ. ಇಲ್ಲಿ ಸರಳವಾಗಿದೆ ನೋಡೋಣ. ಎಲ್ಲ ಯಾತಕ್ಕೆ ಹೇಳಿದ್ರೆ ಸೂತ್ರ ಒಂದು ಸ್ವರೂಪನ ತಿಳ್ಕೊಳ್ಳೋಣ ಅಂತ ಹೇಳಿ ಅಷ್ಟೇ. ಪೃಥಕ್ ಉಪದೇಶಾತ್. ಪೃಥಕ್ ಅಂತಂದ್ರೆ ಏನು? ಬೇರೆಯಾಗಿ ಅಂದ್ರೇನು? ಒಂದು ವಿಂಗಡವಾಗಿ, ವಿಂಗಡಿಸಿ ಅಂತರ್ಥ. ಬೇರೆ ವಿಂಗಡಿಸಿ. ಉಪದೇಶಾತ್ ಅಂದರೆ ಉಪದೇಶ ಮಾಡಿರುವುದರಿಂದ. ಏನು ಪೃಥಕ್ ಅಂತಂದರೆ ವಿಂಗಡಿಸಿ ಹೇಗೆ ಉಪದೇಶ ಮಾಡಿದ್ದಾನೆ ಅಂತಂದರೆ, ಆತ್ಮಾಚ ಜೀವ ಯಾವುದು ಆತ್ಮ ಪರಮಾತ್ಮ ಮತ್ತೆ ಅಲ್ಲ, ಈ ಒಂದು ಗುಣ ಮತ್ತೆ ಗುಣಿ ಚೈತನ್ಯ ಮತ್ತೆ ಈ ಒಂದು ಆಶ್ರಯವಾಗಿರತಕ್ಕಂಥ ಆತ್ಮ, ಇವೆರಡನ್ನೂ ಕೂಡ ವಿಂಗಡಿಸಿ ಹೇಳಿರುವುದು ಕಂಡು ಬರುತ್ತದೆ. ಚೈತನ್ಯ ಅಂದ್ರೇನು? ಪ್ರಜ್ಞೆ, ಹೌದು ತಾನೆ? ಅದನ್ನ ಇವನು ಆತ್ಮನು ಬೇರೆಯಾಗಿ, ಪ್ರಜ್ಞೆನೇ ಬೇರೆ, ಆತ್ಮನೇ ಬೇರೆ, ಹಾಗೆ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ಕಂಡು ಬರುತ್ತೆ ಶ್ರುತಿಯಲ್ಲಿ ಅಂಥೇಳಿ. ಆದ್ದರಿಂದ ನೋಡಿ ಸ್ವಾಮಿ, ಕಡೆಯದಾಗಿ ಹೇಳ್ತಾ ಇದ್ದೇವೆ. ಏನು ಗೊತ್ತೇನು? ಪೃಥಕ್ ಏವಂ ಶ್ರುತೌ ಅಥವಾ ಶ್ರುತಿಷು, ಒಂದೇ ಬೇಕಾ ಶ್ರುತಿಯಲ್ಲಿದೆ, ಶ್ರುತಿಷು ಪೃಥಗುಪದೇಶಾತ್. ಯಾವುದಕ್ಕೆ ಪೃಥಗುಪದೇಶಾತ್? ಇಲ್ಲಿ ಪ್ರಜ್ಞಾತ್ಮ ಒಂದೇ ಶಬ್ದ ಅಲ್ಲ, ಪ್ರಜ್ಞಾತ್ಮನೋಹ ಮತ್ತೇನೋ ಪ್ರಜ್ಞಾಯಾ ಮತ್ತು ಆತ್ಮನಶ್ಚ. ಎರಡು, ಪ್ರಜ್ಞೆ ಮತ್ತೆ ಆತ್ಮ, ಪ್ರಜ್ಞಾತ್ಮನೋಹ ಪೃಥಕ್ ಉಪದೇಶಾತ್. ಎರಡನ್ನೂ ಕೂಡ ಬಿಡಿಸಿ ಹೇಳಿರುವುದರಿಂದ ಏನು ಗೊತ್ತಾಗುತ್ತೆ? ಆತ್ಮ ಜೀವ ಚೈತನ್ಯ ಗುಣೇನ ಶರೀರಂ ವ್ಯಾಪ್ನೋತಿ ಇತಿ ಗಮ್ಯತೆ. ಆತ್ಮ ಜೀವ,
ಆತ್ಮ ಜೀವ ಏನು? ಆತ್ಮ ಜೀವ ಶರೀರೈಕ ದೇಶಸ್ಥೋಪಿ ಚೈತನ್ಯ ಗುಣೇನ ಶರೀರಂ ವ್ಯಾಪ್ನೋತಿ ಇತಿ ಗಮ್ಯತೆ. ನೋಡಿ, ಇಷ್ಟೂ ಅರ್ಥ ಇದಕ್ಕೆ. ಏನರ್ಥ? ಒಂದು ಕಡೆ ಪದ ಹೇಳ್ಬೋದು, ವಾಕ್ಯ ಪೂರ್ತಿ ಮಾಡೋಣ ನೋಡಿ. ಪ್ರಜ್ಞಾತ್ಮನೋ ಪೃಥಗುಪದೇಶಾತ್ ಅಯಂ ಜೀವ ಆತ್ಮ ಚೈತನ್ಯ ಗುಣೇನ ಶರೀರಂ ವ್ಯಾಪ್ನೋತಿ ಇತಿ ಗಮ್ಯತೆ. ಶರೀರೈಕದೇಶಸ್ಥೋಪಿ ಶರೀರಂ ವ್ಯಾಪ್ನೋತಿ ಇತಿ ಗಮ್ಯತೆ. ಸರ್ವತ್ರ ಶರೀರಂ ವ್ಯಾಪ್ನೋತಿ ಇತಿ ಗಮ್ಯತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದಕ್ಕೆ ಈ ಉದಾಹರಣೆಗೆ ದೃಷ್ಟಾಂತವನ್ನು ಕೌಶೀತಕಿ ಉಪನಿಷತ್ತಿನಲ್ಲಿ ಕೊಟ್ಟಿದ್ದಾರೆ. ಈ ಕೌಶೀತಕಿ ಉಪನಿಷತ್ತನ್ನು ಸ್ವಲ್ಪ ಅಷ್ಟೊಂದು ಇಲ್ಲ, ಈ ಪ್ರತರ್ಧನಾಧಿಕರಣದಲ್ಲಿ ಅದರಲ್ಲಿ ಜಾಸ್ತಿ ಮಾಡಿದ್ದಾರೆ, ಅಲ್ಲಲ್ಲಿ ಆದರೂ ಕೂಡ ಈ ಛಾಂದೋಗ್ಯ ಬೃಹದಾರಣ್ಯಕ ಇಂಥ ತಗೊಂಡಷ್ಟು ಈ ಕೌಶಿತಕಿ ತಗೊಂಡಿಲ್ಲ. ಯಾಕೆ? ಒಂದು ಅಂದರೆ ಈ ಕೌಶಿತಕಿ ಇದೆಯಲ್ಲ, ಇದನ್ನು ಪಾರಾಯಣ ಮಾಡೋದು ಬಹಳ ಬಹಳ ಕಷ್ಟ. ಇವಾಗ ಎಷ್ಟು ಸುಲಭವಾಗಿದೆ, ಮುಂಡಕ ಕಠ ಅವೆಲ್ಲವೇ ಒಳ್ಳೆ ಛಂದೋಬದ್ಧವಾಗಿರ್ತಕ್ಕಂಥದ್ದು. ಈ ಕೌಶಿತಕಿ ಇದೆಯಲ್ಲ, ಇದು ಋಗ್ವೇದಕ್ಕೆ ಸೇರಿದ ಉಪನಿಷತ್ತು. ಋಗ್ವೇದದ ಭಾಷೆನೇ ಪ್ರಾಚೀನ, ಸಂಸ್ಕೃತವೇ ಆದರೂ ಕೂಡ ಅತ್ಯಂತ ಪ್ರಾಚೀನವಾದದ್ದು ಋಗ್ವೇದ. ಋಗ್ವೇದದ ಸಂಸ್ಕೃತಕ್ಕೂ ಯಜುರ್ವೇದದ ಸಂಸ್ಕೃತಕ್ಕೂ ಬಹಳ ಬಹಳ ವ್ಯತ್ಯಾಸ ಇದೆ. ಋಗ್ವೇದದ್ದು ಒಳ್ಳೆ ಒಂದು ಅದೇನು ಒರಿಜಿನಲ್ ಒಂಥರ ರಾ ಸಂಸ್ಕೃತ ಅಂತ ಇದ್ದಾಗದು. ಹಾಗೆ ಕೌಶಿತಕಿ ಇದೆ, ಅದಕ್ಕೋಸ್ಕರ ಸ್ವಲ್ಪ ಇದೆ. ಇಲ್ಲಿ ತಗೊಂಡಿದ್ದಾರೆ ಆಚಾರ್ಯರು, ಅದು ಬಿಟ್ಟಿಲ್ಲ. ನೋಡೋಣ ಏನು ಅಂತ. 135ನೇ ಭಾಷ್ಯಭಾಗ. ಪ್ರಜ್ಞೆಯ ಶರೀರಂ ಸಮಾರೋಹ್ಯ ಇತಿ ಚ ಆತ್ಮಪ್ರಜ್ಞೆಯೋ. ಆತ್ಮಪ್ರಜ್ಞೆಯೋ ಅಂದ್ರೇನು? ಪ್ರಜ್ಞಾ ಆತ್ಮನೋ ಅಂತಷ್ಟೆ. ನಾ ಪ್ರಜ್ಞೆ ಮೊದಲು ಹೇಳಿದೆ, ಆತ್ಮ ಆಮೇಲೆ ಹೇಳಿದೆ. ಆಚಾರ್ಯ ಪ್ರಜ್ಞೆ ಆಮೇಲೆ ಹೇಳಿದ್ದಾರೆ, ಆತ್ಮ ಮೊದಲು ಹೇಳಿದೆ. ಕರ್ತೃಕರಣ ಭಾವೇನ ಪೃಥಗುಪದೇಶಾತ್ ಚೈತನ್ಯ ಗುಣೇನೈವ ಅಸ್ಯ ಶರೀರ ವ್ಯಾಪಿತ ಗಮ್ಯತೆ. ಅಂದ್ರೇನು? ಈ ಕರ್ತೃಕರಣ ಭಾವೇನ, ಕರ್ತೃ ಯಾರು? ಜೀವಾತ್ಮ. ಕರಣ ಯಾರು? ಸಾಧನ, ಪ್ರಜ್ಞೆ. ಏನು? ಪ್ರಜ್ಞೆಯಿಂದ ಈ ಶರೀರವನ್ನು ಏರಿ, ಸಮಾರೋಹ್ಯ ಏರಿ. ಏರಿ ಅಂದರೆ ಇಲ್ಲಿ ವ್ಯಾಪಿಸಿ ಅಂತ ಅರ್ಥ. ಪ್ರಜ್ಞೆಯಿಂದ, ಪ್ರಜ್ಞಾ ಅಂದ್ರೇನು? ಅದೇ ಚೈತನ್ಯ. ಚೈತನ್ಯದಿಂದ ಈ ಶರೀರವನ್ನು ವ್ಯಾಪಿಸಿ ಅಂತ ನೋಡಿ ಸ್ವಾಮಿ ಸ್ಪಷ್ಟವಾಗಿ ಹೇಳಿದ್ದಾನೆ. ಏನು ಮಾಡ್ತಾನೆ? ಶರೀರದ ಒಂದು ಭಾಗದಲ್ಲಿದ್ದಾನೆ, ಹೃದಯದಲ್ಲಿ. ಆದರೂ ಕೂಡ ತನ್ನ ಚೈತನ್ಯದಿಂದ ಈ ಶರೀರಂ ಸಮಾರೋಹ್ಯ, ಶರೀರಂ ಸಮವ್ಯಾಪ್ಯ, ಮತ್ತು ಈ ಸಮಾರೋಹ್ಯ ವ್ಯಾಪಿಸಿಕೊಂಡು ಇದ್ದಾನೆ ಅಂತ ಕೌಶಿತನೇ ಹೇಳ್ತಾನೆ. ಅಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ನೋಡಿ. ಎಷ್ಟು ಉದ್ದ ಅಂದರೆ ತುಂಬ ಉದ್ದುದ ಮಂತ್ರ. ಸುಮ್ಮನೆ ಒಂದು ಹೇಳ್ತಾನೆ, ಅದು ಬಹಳ ಕಷ್ಟ. ಅದು ಇದೆ, ಶಾರ್ಟ್ ಮಾಡಿ ಹೇಳ್ತಾನೆ. ಪ್ರಜ್ಞೆಯ, ಇದು ನೋಡಿ ಇಲ್ಲಿ ಅದೇ ತಗೊಂಡಿರ್ತಕ್ಕಂಥದ್ದು. ಪ್ರಜ್ಞೆಯ ವಾಚಂ ಸಮಾರೋಹ್ಯ. ಪ್ರಜ್ಞೆ ಅಂದ್ರೇನು? ಚೈತನ್ಯ. ಚೈತನ್ಯದಿಂದ ಏನು ಮಾಡ್ತಾನೆ ಈ ಆತ್ಮ? ವಾಚಂ ಸಮಾರುಹ್ಯ, ವಾಗಿಂದ್ರಿಯವನ್ನು ವ್ಯಾಪಿಸಿಕೊಂಡು, ವಾಚ ಮಾತಿನಿಂದ ಸರ್ವಾಣಿ ನಾಮಾನ್ಯಾಪ್ನೋತಿ, ಎಲ್ಲ ನಾಮಗಳನ್ನು ಕೂಡ ವ್ಯಾಪಿಸಿದ್ದಾನೆ. ನೋಡಿ, ಶರೀರ ಒಂದು ಭಾಗದಲ್ಲಿದ್ದಾನೆ. ಅವ ಏನು ಮಾಡ್ತಾನೆ? ಯಾವಾಗ ಈ ವಾಗಿಂದ್ರಿಯವನ್ನು ಆಶ್ರಯಿಸಿದನೋ ಅವನು ಅಲ್ಲಿ ವ್ಯಾಪಿಸಿ ಏನು ಮಾಡ್ತಾನೆ? ಎಲ್ಲ ಮಾತುಗಳನ್ನೆಲ್ಲ ಆಡ್ತಾನೆ, ಅದಕ್ಕೆ ಕಾರಣನಾಗ್ತಾನೆ. ಮತ್ತು ಹೀಗೆ ಉದ್ದು ಕೇಳ್ಕೊಂಬರ್ತಾನೆ, ಬೇಕಾದಷ್ಟಿದೆ ಅದನ್ನೆಲ್ಲ ಹೇಳೋದು. ಆಮೇಲೆ ಏನು? ಪ್ರಾಣಂ ಸಮಾರುಹ್ಯ. ಇಲ್ಲಿ ಪ್ರಾಣ ಅಂದ್ರೇನು? ಘ್ರಾಣ ಅಂತ ಅರ್ಥ. ಪ್ರಾಣ ಅಂದರೆ ಘ್ರಾಣ ಅಂತ, ಪ್ರಾಣ ಅಲ್ಲ, ಘ್ರಾಣ ಅಂತ. ಈ ಕೇನೋಪನಿಷತ್ತಲ್ಲಿ ಬರುತ್ತಲ್ಲ, ಅದೇ ಘ್ರಾಣ. ಪ್ರಾಣ ಅಂತ ಬರುತ್ತಲ್ಲ, ಅಲ್ಲಿ ಘ್ರಾಣ ಅಂತ ಅರ್ಥ. ಇಲ್ಲಿ ಘ್ರಾಣ ಅಂತ ಅರ್ಥ. ಘ್ರಾಣ ಅಂದ್ರೇನು? ಈ ಒಂದು ನಾವು ಮೂಗು ವಾಸನೆ ನೋಡ್ತೀವಲ್ಲ, ಅದು ಘ್ರಾಣೇಂದ್ರಿಯ. ಅದೇ ಚೈತನ್ಯ, ಅದೇ ಜೀವಾತ್ಮ ತನ್ನ ಚೈತನ್ಯದಿಂದ ಅಲ್ಲಿ ವಾಗೀಂದ್ರಿಯ, ಇಲ್ಲಿ ಈ ಒಂದು ನಾಸಿಕ ಪುಟವನ್ನು ವ್ಯಾಪಿಸಿದ. ಅಲ್ಲಿ ಮಾಡ್ಕೊಂಡೆ ಗಂಧಾನ್ ಸಮಾಸಾನ್ ಆಪ್ನೋತಿ, ಗಂಧದ ಅನುಭವಿಸ್ತಾ. ಹಾಗೆ ಕಣ್ಣಿನ ಹೋದ,
ರೂಪನ ಅನುಭವಿಸ್ತಾ ಅಂತ ಹೇಳ್ಬಿಟ್ಟು ಪ್ರಜ್ಞೆಯ ಶರೀರಂ ಸಮಾರೋಹ್ಯ, ಇದು ಬಂದಿರತಕ್ಕ ಪ್ರಜ್ಞೆಯ ಶರೀರಂ ಸಮಾರೋಹ್ಯ ಅಂದರೆ ಪ್ರಜ್ಞೆಯಿಂದ ತನ್ನ ಚೈತನ್ಯದಿಂದ ಇಡೀ ಶರೀರವನ್ನು ವ್ಯಾಪಿಸಿ ಶರೀರೇಣ ಆ ಶರೀರದಿಂದ ಸುಖ ದುಃಖೇ ಆಪ್ನೋತಿ, ಸುಖ ದುಃಖವನ್ನೆಲ್ಲ ಅನುಭವಿಸ್ತಾ ಇದ್ದಾನೆ. ಕರ್ತೃವನೇ ಭೋಕ್ತೃವನೇ. ಹೀಗೆ ಏನು ಆ ಆತ್ಮನು ಅಂತ ಹೇಳಿ ಕರ್ತೃತ್ವವನ್ನು ಕೊಟ್ಟರು, ಮತ್ತೆ ಪ್ರಜ್ಞೆಯ ಚೈತನ್ಯೇನ ಅಂತ ಹೇಳಿ ಕರಣವನ್ನು ಕೊಟ್ಟರು. ಏನು ಕರ್ತೃಕರಣ ಭಾವೇನ ಪೃಥಕ್ ಉಪದೇಶ. ಯಾಕೆ ಕರ್ತೃವೇ ಬೇರೆ ಕರಣವೇ ಬೇರೆ. ಹೀಗೆ ಶರೀರ ವ್ಯಾಪಿ ಅಂತ ನಮಗೆ ಗೊತ್ತಾಗ್ತದೆ. ಅದು ಇನ್ನು ಬೃಹದಾರಣ್ಯಕ ಹೇಳ್ತಾರೆ ಇನ್ನೊಂದು ಕೌಶಲ್ಯ, ತದೇಶಾಂ ಪ್ರಾಣಾನಾಂ ವಿಜ್ಞಾನೇನ ವಿಜ್ಞಾನಮಾದಾಯ. ಇಲ್ಲೂ ಅಷ್ಟೇ, ವಿಜ್ಞಾನೇನ ವಿಜ್ಞಾನಮಾದಾಯ. ವಿಜ್ಞಾನೇನ ಅಂದ್ರೇನು? ವಿಜ್ಞಾನದಿಂದ ಆ ವಿಜ್ಞಾತ್ಮನಾಗಿ ವಿಜ್ಞಾನಮಾದಾಯ ಅಂದ್ರೇನು? ವಿಜ್ಞಾನ ಪ್ರಜ್ಞೆ ಇಲ್ಲ, ಪ್ರಜ್ಞೆ ಇಲ್ಲೂ ಅಷ್ಟೆ. ಜೀವಾತ್ಮ ಮತ್ತು ಈ ಪ್ರಜ್ಞೆ ಎರಡನ್ನೂ ಕೂಡ ಬೇರೆ ಬೇರೆ ಕರ್ತೃ ಕಣರೂಪದಿಂದ ಹೇಳಿದ್ದಾರೆ. ಇತೀಚ ಕರ್ತು ಶರೀರಾತ್, ಕರ್ತು ಯಾರು? ಶರೀರ, ಒಂದು ಜೀವ, ಅವನು ಶರೀರ ಪೃಥಕ್ ವಿಜ್ಞಾನಸ್ಯ, ಬೇರೆಯಾಗಿ ವಿಜ್ಞಾನ ಚೈತನ್ಯ ಇದೆ, ಅದನ್ನು ಉಪದೇಶವನ್ನು ಮಾಡಿದ್ದಾರೆ. ಎಲ್ಲಿ? ಕೌಶೀತಕಿಯಲ್ಲೂ ಮಾಡಿದ್ದಾರೆ, ಇದರಲ್ಲೂ ಮಾಡಿದ್ದಾರೆ. ಉದಾಹರಣೆಗೆ ಇತೀಚ ಉಪದೇಶ ಏತಮೇವ ಅಭಿಪ್ರಾಯಂ ಉಪೋದ್ಬಲಯತಿ. ಇದು ಹೀಗೆ ಹೇಳಿರ್ತಕ್ಕಂಥದ್ದು ಏತಮೇವ ಅಭಿಪ್ರಾಯಂ, ಈ ಅಭಿಪ್ರಾಯವನ್ನೇ. ಈ ಅಭಿಪ್ರಾಯ ಅಂದ್ರೆ ಏನು ನೋಡಿ, ಆತ್ಮನು ಜೀವಾತ್ಮನು ಶರೀರೈಕ ದೇಶಸ್ಥನಾಗಿದ್ದರೂ ಕೂಡ ಶರೀರದ ಎಲ್ಲ ಕಡೆಯೂ ಕೂಡ ಅವನು ವ್ಯಾಪಾರವನ್ನು ಮಾಡಬಹುದಾಗಿದೆ ಎನ್ನುವ ಅಭಿಪ್ರಾಯವನ್ನು ಇದು ಉಪೋದ್ಬಲಯತಿ, ಇದು ಚೆನ್ನಾಗಿ ಬೆಂಬಲಿಸುತ್ತದೆ. ಯಾವುದು? ಈ ಶ್ರುತಿವಾಕ್ಯ. ಆದ್ದರಿಂದ ಏನಾಯಿತು ನೋಡಿ ಸ್ವಾಮಿ, ಆದ್ದರಿಂದ ತಸ್ಮಾತ್ ಅಣುರಾತ್ಮ ಇತಿ. ಅಣುರಾತ್ಮ ಇತಿ ಅಂದ್ರೇನು? ತಸ್ಮಾತ್ ಅಯಂ ಜೀವಾತ್ಮ ಅಣುಪರಿಮಾಣ ಅಂತ ಹೇಳಿದಾಗಾಯ್ತು. ಅಣುರಾತ್ಮ ಅಣುಪರಿಮಾಣ ಅಂತಂದಾಗಾಯ್ತು. ಹೀಗೆ ನೋಡಿ ಸ್ವಾಮಿ, ಇಷ್ಟೆಲ್ಲ ಹೇಳಿದ್ದೇವೆ. ನೀವು ಇನ್ನು ಇದರ ಮೇಲೆ ಏನನ್ನೂ ಹೇಳುವುದಕ್ಕಾಗೋದಿಲ್ಲ, ಸುಮ್ಮನೆ ಒಪ್ಕೊಂಡು ಬಿಡಿ ಅಷ್ಟೆ. ಗೊತ್ತಾಯ್ತೇನು? ಆಯಿತು ಸ್ವಾಮಿ, ಆಯಿತು, ನಾವು ಪೂರ್ವಪಕ್ಷ ಅಂತ ಹೇಳಿಲ್ಲ ಇಲ್ಲಿ. ಹೀಗೆ ಆತ್ಮನು ಶರೀರೈಕ ದೇಶಸ್ಥನಾಗಿದ್ದಾನೆ ಅಂತ ಹೇಳಿ ಅಣುಪರಿಮಾಣ ಅಂತ ಹೇಳುವುದರ ಮೂಲಕ ಆತ್ಮನು ಜೀವಾತ್ಮನು ಪರಿಪೂರ್ಣನಲ್ಲ, ಅವನು ಪರಿಚ್ಛಿನ್ನ. ಹೀಗಾಗಿ ಅವನು ಪರಿಪೂರ್ಣನಾದ ಪರಮಾತ್ಮನಿಗಿಂತ ಇವನು ಪರಿಚ್ಛಿನ್ನನಾಗಿ ಬೇರೆಯಾಗಿದ್ದಾನೆ. ಅದರ ಅಂಶ ಅಂತ ಹೇಳಿ ಅಥವಾ ಇನ್ನೇನೋ ವಿಕಾರ ಅಂತ ಹೇಳಿ ಒಪ್ಕೊಳ್ತೇವೆ ಸ್ವಾಮಿ. ಅದು ಬಿಟ್ಟುಬಿಟ್ಟು ಇಲ್ಲ ಜೀವಾತ್ಮ ಅಂತಕ್ಕಂಥ ಇಲ್ಲವೇ ಇಲ್ಲ, ಇರುವನ್ನೇ ಪರಮಾತ್ಮ ಅಂತ ಎಲ್ಲ ಏನೇನೋ ಹೇಳಿಬಿಟ್ರೆ ಹೇಗೆ ಸ್ವಾಮಿ ನೀವು? ಆದ್ದರಿಂದ ನೋಡಿ, ಇಷ್ಟನ್ನು ಹೇಳಿದ್ದೇವೆ, ಒಪ್ಕೊಂಡ್ಬಿಡಿ ಅಂತ ಹೇಳಿದ. ಅದಕ್ಕೆ ಆಚಾರ್ಯರು ನಿಧಾನವಾಗಿ ಅದೇ ಶಾಂತ, ಯಾವ ವಿಕಾರವೂ ಇಲ್ಲ. ಏನಪ್ಪ ಇಷ್ಟೆಲ್ಲ ಹೇಳ್ಬಿಟ್ನಲ್ಲ, ಹೇಗೆ ಇದು? ಎಲ್ಲಿ ನಾವು ಇದು ಸಿದ್ಧ ಮಾಡೋದಕ್ಕಾಗುತ್ತಾ? ಅದನ್ನು ನಾವು ನಿರಾಕರಣೆ ಮಾಡೋದಕ್ಕಾಗುತ್ತಾ ಅಂತಕ್ಕಂಥ ಯಾವ ಒಂದು ವಿಕಾರವೂ ಕೂಡ ಮುಖದಲ್ಲಿ ಇಲ್ಲ. ಹಾಗೆ ಶಾಂತರಾಗಿ ಎದ್ದು, ನೋಡಪ್ಪ, ಎಲ್ಲ ವಿಚಾರವನ್ನು ಕೂಡ ನಾವು ಕೇಳಿದ್ದೇವೆ, ಅದಕ್ಕೆ ಒಂದೊಂದಾಗಿ ನಮ್ಮ ಸಮಾಧಾನವನ್ನು ಹೇಳ್ತೇವೆ ಅಂತ ಹೇಳಿ, ಓಂ ತದ್ಗುಣಸಾರತ್ವಾತು ತದ್ವ್ಯಪದೇಶ ಪ್ರಾಜ್ಞವತ್ ಅಂತ ಶುರು ಮಾಡ್ತಾರೆ. ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.